ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿ ಸಿಗುವಂಥ ಶ್ರೀ ಸಾಯಿಕಲಾ ಆರ್ಟ್ಸ್ ಶಾಪ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಶಾಪ್ ಲೊಕೇಟ್ ಆಗಿರೋದು ಮೈಸೂರಿನ ಇನ್ಕಲ್ ರೋಡ್ನಲ್ಲಿರುವಂಥ ಶ್ರೀ ಬ್ರಹ್ಮಕುಮಾರಿ ಆಶ್ರಮ ಆಪೋಸಿಟ್ನಲ್ಲಿರುವಂಥ ಈ ಮಣ್ಣಿನ ರೋಡಲ್ಲಿ ಹೋದರೆ ನಿಮಗೆ ಈ ಶಾಪ್ ಸಿಗುತ್ತೆ. ಈ ಶಾಪ್ ಮಾಲೀಕರಾದಂಥ ಕುಮಾರ್ ಅವರು ನಮಗೆ ತುಂಬ ರೀತಿಯ ಗಣೇಶ ಮೂರ್ತಿಗಳನ್ನ ನಮಗೆ ತೋರಿಸ್ಕೊಡ್ತಿದ್ದಾರೆ. ನೋಡೋಣ ಬನ್ನಿ. ಇಲ್ಲಿ ಪುಟ್ಟ ಪುಟ್ಟ ಗಣೇಶಗಳು ಅಷ್ಟೇ. ನಾವೆಲ್ಲ ದೊಡ್ಡ ದೊಡ್ಡ ಗಣಪತಿಗಳನ್ನ ತುಂಬ ಯೂನಿಕ್ಕಾಗಿ ಡಿಫ್ರೆಂಟಾಗಿ ನೋಡ್ತಿದ್ವಿ. ಬಟ್ ಇಲ್ಲಿ ಚಿಕ್ಕ ಚಿಕ್ಕ ಗಣಪತಿನೂ ಕೂಡ ತುಂಬ ಮುದ್ದಾಗಿ ತುಂಬಾ ಡಿಫ್ರೆಂಟಾಗಿ ಇದೆ. ಇಲ್ಲಿ ನೋಡ್ಬೋದು ಲಾಲ್ಬಾಗ್ ಗಣಪತಿ, ದರ್ಬಾರ್ ಗಣಪತಿ, ಹೀಗೆ ತುಂಬಾ ಡಿಫ್ರೆಂಟಾಗಿರುವಂಥ ಗಣಪತಿಗಳನ್ನ ನಾವಿಲ್ಲಿ ನೋಡ್ಬೋದು. ಬಾಲಗಣೇಶನೂ ಕೂಡ ಸಿಗುತ್ತೆ. ಹಾಗೆಯೇ ಇಲ್ಲಿ 1 ಅಡಿ ಗಣಪತಿಯಿಂದ 14 ಅಡಿ ಗಣಪತಿವರೆಗೂ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಹನುಮ ಥೀಮ್ ಇರ್ಬೋದು, ರಾಮನ್ ಥೀಮ್ ಇರ್ಬೋದು, ಬಾಲಗಣೇಶ ಇರ್ಬೋದು, ಇದೆಲ್ಲನೂ ಪ್ಯೂರ್ ಮಣ್ಣಿಂದ ಮಾಡಿರ್ತಾರೆ. ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳೇ ನಿಮ್ಗೆ ಇಲ್ಲಿ ಸಿಗೋದು. ಇಲ್ಲಿ ನೋಡ್ಬೋದು ಶಿವನ್ ಥೀಮಲ್ಲಿ ಮಾಡಿದ್ದಾರೆ. ಇದು 14 ಅಡಿ ಇರುವಂಥ ಗಣಪತಿ, 6 ಪ್ಯಾಕ್ ಇರುವಂಥ ಗಣಪತಿ. ಹಾಗೆ ಸಾಯಿಬಾಬಾ ಥೀಮಲ್ಲಿ ಮಾಡಿದ್ದಾರೆ. ಮಾದೇಶ್ವರನ್ ಥೀಮಲ್ಲೂ ಕೂಡ ಗಣಪತಿನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಸೈಡ್ ದರ್ಬಾರ್ ಮಾಡ್ತಾ ಇರುವಂಥ ಗಣಪತಿ ಮೂರ್ತಿ. ಹಾಗೆಯೇ ಗೌರಿನ ನಾವು ಸಪ್ರೇಟ್ ಕೂರಿಸಿ ಪೂಜೆ ಮಾಡೋದನ್ನು ನೋಡಿದ್ದೀವಿ. ಬಟ್ ಇಲ್ಲಿ ಎಷ್ಟು ಯೂನಿಕ್ ಆಗಿದೆ ನೋಡಿ. ಪಕ್ಕದಲ್ಲೇ ತನ್ನ ತಾಯಿನ ಕೂರಿಸ್ಕೊಂಡಿರೋವಂಥದ್ದು ಗಣಪತಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಸಿಂಹದ ಮೇಲೆ ಕೂತಿರೋದು, ಆನೆ ಮೇಲೆ ಕೂತಿರೋದು, ಹೀಗೆ ನವಿಲಿನ ಮೇಲೆ ಕೂತಿರೋದು, ಗರುಡದ ಮೇಲೆ ಕೂತಿರೋದು, ಈ ರೀತಿ ತುಂಬಾ ವೆರೈಟಿನೇ ನೀವು ನೋಡ್ಬೋದು. ಎಷ್ಟು ಲೈಟ್ ವೆಯ್ಟ್ ಇದೆ ಅಂದರೆ ಗಣಪತಿ ಮೂರ್ತಿ ಅಷ್ಟು ಲೈಟ್ ವೆಯ್ಟ್ ಇದೆ. ಇಬ್ಬರು ಎತ್ಕೊಂಡು ಹೋದರೆ ಸಾಕಿದನ್ನು ಇಬ್ಬರು ಆರಾಮಾಗಿ ತೊಗೊಂಡು ಹೋಗ್ಬೋದು. ಹಾಗೆಯೇ ವಿಸರ್ಜನೆ ಮಾಡುವಾಗ ನಿಮಗೆ ಗೊತ್ತಿರೋ ಹಾಗೆ ತುಂಬ ಜನ ತೊಂದರೆ ಪಟ್ಕೊಳ್ತಾರೆ. ಈ ಥರ ಪೇಪರ್ ಗಣಪತಿನ ತೊಗೊಂಡೋಗೋದ್ರಿಂದ ವಿಸರ್ಜನೆ ಮಾಡುವಾಗಲೂ ಕೂಡ ಏನೂ ತೊಂದರೆ ಇರಲ್ಲ. ಹನುಮನ ಮೇಲೆ ಕೂತಿರೋದು ಥೀಮ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನವಿಲಿನ ಮೇಲೆ ಕೂತಿರೋದು ಎಲ್ಲನೂ ಅಷ್ಟೇ. ನಾನು ಒಂದೊಂದು ಗಣಪತಿನೂ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಈ ಶಾಪ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 8:30 ರಾತ್ರಿ 8:30ವರೆಗೂ ತೆಗೆದಿರುತ್ತೆ. ಹಾಗೆಯೇ ಕುಮಾರ್ ಅವರು ತುಂಬ ರೀಸನಬಲ್ ಪ್ರೈಸ್ಗೆ ನಿಮಗೆ ಗಣಪತಿ ಮೂರ್ತಿಗಳನ್ನ ಕೊಡ್ತಿದ್ದಾರೆ. ಎಷ್ಟೊಂದು ಮುದ್ದಾಗಿದೆ ಅಲ್ವಾ ಒಂದೊಂದು ಮೂರ್ತಿನೂ. ಈ ಮೂರ್ತಿಗಳನ್ನ ಅವರು ಮುಂಬೈಯಿಂದ ತರಿಸಿದ್ದಾರೆ. ಅಲ್ಲಿಂದನೇ ಕರೆಸಿ ಪೇಂಟಿಂಗ್ ಮಾಡಿಸ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಫಿನಿಶಿಂಗ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಕೇಳೋದೇ ಅದೊಂದಲ್ವ, ಫಿನಿಶಿಂಗ್ ಚೆನ್ನಾಗಿರಬೇಕು, ಗಣಪತಿ ಲಕ್ಷಣವಾಗಿರಬೇಕು, ತುಂಬ ಮುದ್ದಾಗಿ ಕಾಣಿಸ್ಬೇಕು ಅಂತ. ಇಲ್ಲಿರೋ ಎಲ್ಲ ಗಣಪತಿನೂ ಅಷ್ಟೇ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಕುಮಾರ್ ಅವರು ಕೂಡ ತುಂಬಾ ರೀಸನಬಲ್ ಪ್ರೈಸ್ಗೆ ನಿಮಗೆ ಗಣಪತಿ ಮೂರ್ತಿಯನ್ನು ಕೊಡ್ತಿದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿಗೆ ಡೀಟೇಲ್ಸ್ ಬೇಕು ಅಂದರೆ ಕೆಳಗಡೆ ಕಾಣ್ತಿರೋವಂಥ ನಂಬರ್ಗೆ ಕಾಲ್ ಮಾಡಿ. ಈ ಗಣಪತಿ ನೋಡ್ಬೋದು, ಒಂದು ಕಡೆ ರಾಮ, ಒಂದು ಕಡೆ ಹನುಮ, ಎಷ್ಟು ರಾಯಲ್ ಆಗಿದ್ದಾನೆ ಅಲ್ವಾ ಗಣಪತಿ. ಕುಂದನ್ ವರ್ಕಿಂದ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಏನು ಗಣಪತಿನೇ ತೋರಿಸ್ತಿದ್ದಾಳೆ, ಗೌರಮ್ಮನ ತೋರಿಸ್ತಿಲ್ಲ ಅನ್ಕೋಬೇಡಿ. ಗೌರಮ್ಮನೂ ಇದೆ ಇಲ್ಲಿ. ಪುಟ್ಟ ಗೌರಮ್ಮನಿಂದ ಹಿಡಿದು ದೊಡ್ಡ ಗೌರಮ್ಮನವರೆಗೂ ಕೂಡ ನಿಮಗಿಲ್ಲಿ ಗೌರಮ್ಮನ ಮೂರ್ತಿನೂ ಸಿಗುತ್ತೆ. ಇಲ್ಲಿ ನೋಡ್ಬೋದು ದೊಡ್ಡ ಗೌರಮ್ಮ ಎಷ್ಟು ಲಕ್ಷಣವಾಗಿದೆ ಅಲ್ವಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಪುಟ್ಟ ಗೌರಮ್ಮನಿಂದ ದೊಡ್ಡ ಗೌರಮ್ಮನವರೆಗೂ ಕೂಡ ನಿಮಗಿಲ್ಲಿ ಸಿಗುತ್ತೆ. ಈ ಗೋಡೌನ್ ಇರೋದು ಇನ್ಕಲ್ಲಲ್ಲಿ. ಇವರು ಅಗ್ರಹಾರದಲ್ಲೂ ಕೂಡ ಶಾಪ್ ಇಟ್ಟಿದ್ದಾರೆ. ನಿಮಗೆ ಅಲ್ಲಿವರೆಗೂ ಹೋಗೋಕ್ಕಾಗಲಿಲ್ಲ ಗೋಡೌನ್ವರೆಗೂ ಅಂದರೆ ನೀವು ಅಗ್ರಹಾರದಲ್ಲಿರೋ ಅವ್ರ ಶಾಪಿಗೆ ವಿಸಿಟ್ ಮಾಡ್ಬೋದು. ಆ ಶಾಪ್ ಎಲ್ಲಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಬ್ಲಾಗ್ ಹೆಸರು ಹೇಳಿದವ್ರಿಗೂ ಕೂಡ ಅವರು ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಎಲ್ಲರೂ ಗಣಪತಿ ಮೂರ್ತಿ ಮತ್ತು ಗೌರಮ್ಮನ ತಗೋಬೇಕು ಅಂತಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು.